ಇನ್ನು ನೂತನ ಕಮಿಷನರ್ ಆಗ್ತಾ ಇದ್ದಂತೆ ಸೀಮಂತ್ ಕುಮಾರ್ ಸಿಂಗ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಈಗಷ್ಟೇ ಕಮಿಷನರ್ ಆಗಿ ಚಾರ್ಜ್ ತೆಗೆದುಕೊಂಡಿದ್ದೀನಿ. ಸಿಎಂ ಹಾಗೂ ಗೃಹ ಮಂತ್ರಿ ಆದೇಶದಂತೆ ನಾನು ಈಗಾಗಲೇ ಚಾರ್ಜ್ ತೆಗೆದುಕೊಂಡಿದ್ದೀನಿ. ಪ್ರಸ್ತುತ ಸಮಯ ಬೇರೆ ಇದೆ. ಈಗ ಇರುವಂತಹ ಸಮಯ ಏನಿದೆ ಇದು ಬೇರೆ ತರಹನೇ ಇದೆ. ಹೀಗಾಗಿ ಮುಂದೆ ಸಭೆ ಮಾಡಿ ಕ್ರಮ ತೆಗೆದುಕೊಳ್ತೀವಿ. ಸಿಟಿ ಪೊಲೀಸರು ಇದುವರೆಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಜನರಿಗೆ ನಾವು ಉತ್ತಮ ಸೇವೆ ಕೊಡ್ತೀವಿ. ಹಿಂದಿನ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಜಸ್ಟ್ ನಾವು ಚಾರ್ಜ್ ತಗೊಂಡಿದ್ದೀವಿ. ನಿಮಗೆ ಗೊತ್ತಿರಬೇಕು, ಆ ಚಾರ್ಜ್ ತೊಗೊಂಡಾದ್ಮೇಲೆ ನಮ್ಮ ಆಫೀಸಸ್ ಅಧಿಕಾರಿಯವ್ರ ಜೊತೆಗೆ ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಕಾನೂನು ಪ್ರಕಾರ ಕ್ರಮ ತೊಗೊಳ್ಬೇಕು ಅವ್ರು ಆಲ್ರೆಡಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರು ನಾನು ಅದೇ ರಿವ್ಯೂ ಮಾಡ್ತೀವಿ. ರಿವ್ಯೂವಲ್ಲಿ ಅವ್ರಿಗೆ ಸಲಹೆ ಸೂಚನೆ ಕೂಡ ಕೊಡ್ತೀವಿ. ಸೊ ಸದ್ಯಕ್ಕೆ ಕರೆಕ್ಟ್ ಡೈರೆಕ್ಷನಲ್ಲಿ ಕೇಸ್ ನಡೀತಾ ಇದೆ. ಇನ್ನು ಮುಂದೆ ಅವರು ಯಾವ ರೀತಿ ಅವರು ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೋ ಅದರ ಮೇಲೆ ನಾವು ಮುಂದುವರಿಸ್ತೀವಿ. ಓಕೆ, ಥ್ಯಾಂಕ್ ಯು. ಇನ್ನು ಈಗ ತಾನೇ ನಾನು ಚಾರ್ಜ್ ತೆಗೆದುಕೊಂಡಿದ್ದೀನಿ. ಈ ಹಿಂದೆ ನಗರ ಪೊಲೀಸರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ ಅಧಿಕಾರ ವಹಿಸ್ಕೊಳ್ತಾ ಇದ್ದಂತೆ ನೂತನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಈಗಷ್ಟೇ ಕಮಿಷನರ್ ಆಗಿ ಚಾರ್ಜ್ ತೆಗೆದುಕೊಂಡಿದ್ದೀನಿ. ಸಿಎಂ ಅವರು ಹಾಗೂ ಗೃಹ ಮಂತ್ರಿ ಆದೇಶದಂತೆ ಈಗಲೇ ನಾನು ಚಾರ್ಜ್ ತೆಗೆದುಕೊಂಡಿದ್ದೀನಿ. ಪ್ರಸ್ತುತ ಸಮಯ ಬೇರೆ ಥರನೇ ಇದೆ. ಹೀಗಾಗಿ ಮುಂದೆ ಸಭೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮ ತೆಗೆದುಕೊಳ್ತೀವಿ. ಇನ್ನು ಸಿಟಿ ಪೊಲೀಸರು ಈವರೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಜನರಿಗೆ ಉತ್ತಮ ಸೇವೆ ಕೊಡೋದಕ್ಕೆ ಕೆಲಸ ಮಾಡ್ತೀವಿ. ಹಿಂದಿನ ಅಧಿಕಾರಿಗಳು ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಮಂತ್ ಕುಮಾರ್ ಸಿಂಗ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಈಗ ತಾನೇ ಅಧಿಕಾರ ವಹಿಸಿಕೊಂಡಿರೋದ್ರಿಂದಾಗಿ ಪ್ರಸ್ತುತ ಒಂದು ಸನ್ನಿವೇಶ ಪರಿಸ್ಥಿತಿ ಬೇರೆ ರೀತಿ ಇದೆ. ಮೊದಲು ಎಲ್ಲವನ್ನು ಅವಲೋಕನ ಮಾಡಿ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಮಾಡ್ತೀವಿ. ಸದ್ಯಕ್ಕೆ ಸಿಎಂ ಅವರು ಹಾಗೂ ಗೃಹ ಸಚಿವರು ಆದಷ್ಟು ಬೇಗ ಚಾರ್ಜ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಹೀಗಾಗಿ ಕೂಡಲೇ ನಾನು ಚಾರ್ಜ್ ತೆಗೆದುಕೊಂಡಿದ್ದೀನಿ ಅಂತ ಹೇಮಂತ್ ಕುಮಾರ್ ಸಿಂಗ್ ಅವರು ಮಾತನಾಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನಿನ್ನೆ ತರಾತುರಿಯಲ್ಲಿ 5 ಜನ ಅಧಿಕಾರಿಗಳ ತಲೆದಂಡ ಆದ ಬಳಿಕ, ಅದರಲ್ಲೂ ಕಮಿಷನರ್ ಅವರ ತಲೆದಂಡ ಆದ ಬಳಿಕ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗ ಅಧಿಕಾರ ತೆಗೆದುಕೊಂಡಿದ್ದಾರೆ, ಚಾರ್ಜ್ ತೆಗೆದುಕೊಂಡಿದ್ದಾರೆ. ಇದಾದ ಬಳಿಕ ಮೊದಲ ಪ್ರತಿಕ್ರಿಯೆ ಕೂಡ ಅವರು ಕೊಟ್ಟಿದ್ದಾರೆ ಈ ಒಂದು ಸಂಪೂರ್ಣ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಈಗ ಚಾರ್ಜ್ ಕೂಡ ತೆಗೆದುಕೊಂಡಿರೋದ್ರಿಂದಾಗಿ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಷ್ಟೇ ನಾನು ಕಮಿಷನರ್ ಆಗಿ ಚಾರ್ಜ್ ತೆಗೆದುಕೊಂಡಿದ್ದೀನಿ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪ್ರಸ್ತುತ ಪರಿಸ್ಥಿತಿ ಏನಿದೆ ಅದನ್ನು ನೋಡಿ ಮುಂದಿನ ಒಂದು ಕ್ರಮ ತೆಗೆದುಕೊಳ್ತೀವಿ ಅಂತ ಮಾತನಾಡಿದ್ದಾರೆ.